ಒಳ್ಳೆ ಕಾಲ ಕೂಡ್ ಬಂದಾಗ ನಾವು ಅನ್ಕೊಳ್ಳಿಲ್ಲ ಅಂದ್ರೂ ಆಗೋ ಕೆಲಸ ಅದ್ರ ಪಾಡಿಗೆ ಆಗುತ್ತೆ ಅಂತಾರಲ್ಲ, ಅದ್ರ ಅನುಭವ ನನಗೆ ಇವತ್ತಾಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗ್ನ ಆ್ಯಕ್ಚುಲಿ ನಿನ್ನೆ ಸಂಜೆಯಿಂದ ಶುರು ಮಾಡ್ಕೊತಾ ಇದ್ದೀನಿ. ನಿನ್ನೆ ಸಂಜೆ ಆ್ಯಕ್ಚುಲಿ ನಮಗೆ ನಾಳೆ ಪ್ಲ್ಯಾನ್ ಏನಿದೆ ಅಂತಲೂ ಕೂಡ ಗೊತ್ತಿರಲಿಲ್ಲ. ಸೊ ಆ್ಯಸ್ ಯೂಶುವಲ್ ನಮ್ಮ ರೊಟೀನ್ ಅಂತಲೇ ನಮ್ಮ ದಿನ ನಡೀತಾ ಇತ್ತು. ಹಾಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಫಿಲಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಥಿಯೇಟ್ರ್ ಹತ್ರ ಹೋದಾಗ ನಮ್ಮ ಇನ್ಸ್ಟಾ ಫ್ಯಾಮಿಲಿ ಫಾಲೋವರ್ಸ್ಗಳು ಕೂಡ ಸಿಕ್ಕಿದ್ರು. ಸೊ ಅವರನ್ನು ಕೂಡ ಮಾತಾಡಿಸ್ಕೊಂಡು ಸೀದಾ ಥಿಯೇಟ್ರ್ ಒಳಗಡೆ ಎಂಟ್ರಿ ಆದ್ವಿ. ನಾವು ಹೋದಾಗ ಒಂದು 5 ನಿಮಿಷ ಲೇಟ್ ಏನೋ ಆಗಿತ್ತು. ಸೊ ಅವಾಗ ತಾನೇ ಇಂಟ್ರೊಡಕ್ಷನ್ ಶುರು ಆಗ್ತಾ ಇತ್ತು. ಯಾವುದನ್ನು ಏನು ಮಿಸ್ ಮಾಡ್ಕೊಳ್ಳಿಲ್ಲ. ಈ ಮೂವಿ ಸೆಕೆಂಡ್ ಪಾರ್ಟ್ ನೋಡ್ಬೇಕಾದ್ರೆ ನನಗೆ ಅನ್ಸಿದ್ದು ಒಂದೇ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತಾರಲ್ಲ, ಆ ಥರ ಅನಿಸ್ತು ನನಗಂತೂ. ಇನ್ನು ಮೂವಿ ಎಲ್ಲ ನೋಡಿಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಇದ್ವಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡಕ್ಕೆ ಅಲ್ಲೇ ಪಕ್ಕದಲ್ಲೇ ಡಾಬಾ ಕಡೆ ಬಂದ್ವಿ. ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮೂವಿ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಸೀದಾ ನಮ್ಮ ಮನೆ ಕಡೆ ಬಂದಿದ್ದಾಯಿತು. ಇನ್ನು ವ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇನ್ನು ಎದ್ದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಮಾಡಿದ ನೆಕ್ಸ್ಟ್ ಕೆಲಸನೇ ಬ್ಯಾಂಕಿಗೆ ಹೋಗಿ ಅಮೌಂಟ್ನ ವಿತ್ಡ್ರಾ ಮಾಡ್ಕೊಂಡಿದ್ದು. ಇನ್ನು ಅಮೌಂಟ್ನೆಲ್ಲ ವಿತ್ಡ್ರಾ ಮಾಡಿಕೊಂಡು ಸೀದಾ ನಾವು ಊರ್ ಕಡೆ ಹೊರಟ್ವಿ. ಯಾವತ್ತೂ ಇಲ್ದಿದ್ದ ನರ್ವಸ್ನೆಸ್ಸು ಇವತ್ತು ನಮಗೆ ಊರಿಗೆ ಹೋಗ್ಬೇಕಾದ್ರೆ ಅನುಭವ ಆಗ್ತಾ ಇತ್ತು. ಊರಿಗೆ ಹೋದವರು ಮನೆ ಹತ್ರ ಹೋಗ್ಲಿಲ್ಲ, ಸೀದಾ ತೋಟದ ಹತ್ರ ಹೋದ್ವಿ. ಆಕ್ಚುಲಿ ನಾನು ಊರಿಗೆ ಹೋಗ್ತಾ ಇರೋದು ಲೇಟು, ಆದರೆ ನಮ್ಮ ಮನೆಯವರು ಬೆಳಗ್ಗೆನೆ ಬಂದಿದ್ರು. ಯಾಕಂದ್ರೆ ಬೋರ್ವೆಲ್ ಕೊರ್ಸೋದಕ್ಕೆ ಪಾಯಿಂಟ್ ಮಾಡ್ಸೋದಿತ್ತು ಅಂತ ಹೇಳ್ಬಿಟ್ಟು, ಹಾಗೇನೆ ಬೋರ್ ಲಾರಿ ಕೂಡ ಬಂದಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರ ಪೂಜೆ ಎಲ್ಲ ಮಾಡಿ ಕೊರ್ಸೋದಕ್ಕೂ ಕೂಡ ಶುರು ಆಗಿತ್ತು ಆಲ್ರೆಡಿ. ನಾವು ಹೋಗಂಗಿರ್ಲಿಲ್ಲ, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಇನ್ನು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ, ಒಳ್ಳೆ ಕಾಲ ಕೂಡ್ ಬಂದಾಗ ನಾವು ಅನ್ಕೊಳ್ಳಿಲ್ಲ ಅಂದ್ರೂ ಆಗೋ ಕೆಲಸ ಅದ್ರ ಪಾಡಿಗೆ ಆಗುತ್ತೆ ಅಂತಾರಲ್ಲ, ಅದ್ರ ಅನುಭವ ನನಗೆ ಇವತ್ತಾಯ್ತು. ಯಾಕೆ ಅಂತ ಕೇಳ್ತೀರಾ? ನಾವು ಈ ಬೋರ್ವೆಲ್ ಕೊರ್ಸ್ಬೇಕು ಅಂತ ಹೇಳ್ಬಿಟ್ಟು ತಿಂಗಳಿಂದ ಡಿಸ್ಕಷನ್ ಮಾಡಿಲ್ಲ, ಅಥವಾ ವಾರಗಳ ಹಿಂದೆನೆ ನಾವು ಡಿಸಿಷನ್ ತಗೊಂಡಿಲ್ಲ. ಇದು ಸಡನ್ ಡಿಸಿಷನ್ನು. ಅದೇ ಹೇಳ್ತಾರಲ್ಲ, ಟೈಮ್ ಬರಬೇಕು ಅಂತ, ಆ ಟೈಮು ಸಡನ್ ಆಗಿ ಕೂಡ್ಕೊಂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಇವತ್ತೇ ಪಾಯಿಂಟ್ ಮಾಡಿಸಿ ಇವತ್ತೇ ಬೋರ್ವೆಲ್ನ ಕೊರ್ಸೋದಕ್ಕೆ ಶುರು ಮಾಡ್ಕೊಂಡಿದ್ದಾಗಿತ್ತು. ಸೊ ಹಾಗಾಗಿ ಇದು ಒಂಥರ ಸಡನ್ ಸರ್ಪ್ರೈಸ್ ನಮಗೂ ಅಂತ ಹೇಳ್ಬೋದು. ಒಂದು 3-4 ದಿನದಿಂದ ಅನ್ಕೊಂತಿದ್ದಂತೂ ನಿಜ, ಆದ್ರೆ ಇಷ್ಟು ಬೇಗ ಆ ಟೈಮ್ ಬರುತ್ತೆ ಅಂತ ನಮ್ಗಳಿಗೂ ಕೂಡ ಗೊತ್ತಿರಲಿಲ್ಲ. ಏನೋ ನಾವು ನಂಬಿರೋ ದೇವರ ಅನುಗ್ರಹ ನಮ್ಮನ್ನ ಕೈ ಹಿಡಿತಾ ಇದೆ ಅಂತ ಹೇಳ್ಬಿಟ್ಟು ನಾವು ಮಾಡೋ ಕೆಲಸನ ಶುರು ಮಾಡ್ಕೊಂಡ್ವಿ. ಇನ್ನು ಸ್ಟೋರಿಗೆ ಹಾಕಿದಾಗ ಸುಮಾರು ಜನ ಕೇಳ್ತಾ ಇದ್ರಿ ಎಷ್ಟು ಅಡಿಗೆ ನೀರು ಸಿಕ್ತು ಅಂತ ಹೇಳ್ಬಿಟ್ಟು. ಎಷ್ಟು ಅಡಿಗೆ ನೀರು ಸಿಕ್ತು, ಎಷ್ಟು ಇಂಚ್ ನೀರು ಸಿಕ್ತು ಅಂತ ಹೇಳ್ಬಿಟ್ಟು ನಾಳೆ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂತೀನಿ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.